ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ABCD ಮತ್ತು PQRB ಆಯತಗಳಾಗಿವೆ. ಕ್ಯೂ ಬಿಂದುವು BD ಯ ಮಧ್ಯ ಬಿಂದುವಾಗಿದೆ. ಸೊ QR ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆದರೆ AB ಯ ಉದ್ದವೆಷ್ಟು? ಸೊ ಇಲ್ಲಿ ತ್ರಿಕೋನ BCD ಯನ್ನ ಗಮನಿಸಿದ್ರೆ, ಸೊ ಇಲ್ಲಿ ಕೋನ C ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ ಅಲ್ವಾ? ಸೊ ಇಲ್ಲಿ QR ಪರ್ಪೆಂಡಿಕ್ಯುಲರ್ ಟು BC ಆಗಿರುತ್ತೆ. ಯಾಕಂದ್ರೆ ಇಲ್ಲಿ PQRB ಒಂದು ಆಯತವಾಗಿದೆ ಮತ್ತು ಅದರ ಎಲ್ಲಾ ಕೋನಗಳೇನಿರುತ್ತೆ ಹೇಳಿ 90 ಡಿಗ್ರಿ ಆಗಿರುತ್ತೆ. ಸೊ ಇದು 90 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾಗಿ ಇದು ಆಯತ ಅಲ್ವಾ? PQRB ಆಯತ ಅಂದ್ರೆ ಎಲ್ಲಾ ಕೋನಗಳು ಎಷ್ಟಿರುತ್ತೆ? 90 ಡಿಗ್ರಿ ಆಗತ್ತೆ. ಸೊ ಇದು ಕೂಡ 90 ಡಿಗ್ರಿ ಆಗತ್ತೆ. ಓಕೆ, ಸೊ ಇಲ್ಲಿ ನಾವಿಲ್ಲಿ PQ, ಸೊ ಇಲ್ಲಿ QR ಏನಾಯ್ತು ಹೇಳಿ? QR ಪ್ಯಾರಲಲ್ ಟು CD. ಯಾಕಂದ್ರೆ ಒಂದು ಸರಳ ರೇಖೆಗೆ ಲಂಬವಾಗಿರುವಂತಹ ರೇಖೆಗಳು ಏನಾಗುತ್ತೆ? ಪರಸ್ಪರ ಸಮನಾಗಿರುತ್ತೆ. ಓಕೆ, ಸೊ ಇಲ್ಲಿ ತ್ರಿಕೋನದ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಸೊ ಇಲ್ಲಿ ಏನಾಗುತ್ತೆ? Q ಏನಾಗಿದೆ ಹೇಳಿ? ಬಿಂದು ಕರ್ಣ BD ಯ ಮಧ್ಯ ಬಿಂದು ಆಗಿತ್ತೆ ಅಲ್ವಾ? ಸೊ ಕರ್ಣ, ಸೊ ಇಲ್ಲಿ Q ಏನ್ ಹೇಳಿ? Q BD ಯ ಮಧ್ಯ ಬಿಂದು, ಮಧ್ಯಬಿಂದು ಪ್ರಮೇಯದ ಪ್ರಕಾರ ಸೊ ಇಲ್ಲಿ QR ಏನಾಯ್ತು ಹೇಳಿ? ಪ್ಯಾರಲಲ್ ಟು CD ಆಗತ್ತೆ. ಸೊ ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಸೊ R ಬಿಂದುವು ಬಾಹು BC ಯ ಮಧ್ಯಬಿಂದು ಆಗಿರುತ್ತೆ. ಓಕೆ, ಸೊ ಇಲ್ಲಿ R ಕೂಡ ಏನಾಗುತ್ತೆ? BC ಯ ಮಧ್ಯಬಿಂದು ಆಗಿರುತ್ತೆ. ಸೊ ಇಲ್ಲಿ ಪ್ರಮೇಯದ ಮಧ್ಯಬಿಂದುವನ್ನು ಸೇರಿಸುವ ರೇಖೆಯು ಮೂರನೆಯ ಬಾಹುವಿಗೆ ಅರ್ಧದಷ್ಟಿರತ್ತೆ. ಸೊ ಹಾಗಾಗಿ QR ಈಸ್ ಈಕ್ವಲ್ ಟು ಏನ್ ಹೇಳಿ? ಹಾಫ್ ಇಂಟು CD ಆಗತ್ತೆ. ಸೊ QR ಈಸ್ ಈಕ್ವಲ್ ಟು ಹಾಫ್ ಇಂಟು CD. ಸೊ ಇಲ್ಲಿ QR ಎಷ್ಟು ಕೊಟ್ಟಿದ್ದಾರೆ ಅವರು? 5 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಹಾಫ್ ಇಂಟು CD. ಓಕೆ, ಸೊ ಇಲ್ಲಿ CD ಈಸ್ ಈಕ್ವಲ್ ಟು ಏನ್ ಬರುತ್ತೆ? 2 ಇಂಟು 5. ಸೊ CD ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆಗತ್ತೆ. ಓಕೆ, ಇಲ್ಲಿ ಸೊ AB ಯ ಉದ್ದವನ್ನ ಕಂಡುಹಿಡಿಬೇಕು. ಸೊ ABCD ಒಂದು ಆಯತವಾಗಿರೋದ್ರಿಂದ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಸೊ ಹಾಗಾಗಿ CD ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? AB ಆಗತ್ತೆ. ಸೊ AB ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆಗತ್ತೆ. ಓಕೆ, ಹಾಗಾಗಿ ಇಲ್ಲಿ AB ಯ ಉದ್ದ 10 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.